ಪ್ರಪಂಚದ ಅನೇಕ ಗಡಿಗಳು ಎಷ್ಟು ಅಪಾಯಕಾರಿ ಎಂದರೆ ಭಾರತ ಪಾಕಿಸ್ತಾನ್ ಗಡಿಗಿಂತಲೂ ಹೆಚ್ಚು ಅಪಾಯಕಾರಿ ಬಾರ್ಡರ್ಗಳನ್ನು ಹೊಂದಿವೆ. ಉದಾಹರಣೆಗೆ ಅಮೆರಿಕ ಮೆಕ್ಸಿಕೋ ಗಡಿ, ಇಸ್ರೇಲ್ ಸಿರಿಯಾ ಗಡಿ ಮತ್ತು ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಗಡಿಗಳು. ಇದಕ್ಕೂ ಮೊದಲು ಭಾರತ ಪಾಕಿಸ್ತಾನ್ ಗಡಿ ಸುಮಾರು 2900 ಕಿಲೋಮೀಟರ್ ಉದ್ದವಾಗಿದೆ. ಇದನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಗಡಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಹೀಗೆ ವಿವಿಧ ಅಪಾಯಕಾರಿ ಗಡಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಸವಿವರವಾಗಿ ಹೇಳುತ್ತೇನೆ. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸುಡಾನ್ ಮತ್ತು ದಕ್ಷಿಣ ಸುಡಾನ್. ಈ ಸುಡಾನ್ ಮತ್ತು ದಕ್ಷಿಣ ಸುಡಾನ್ ಗಡಿಯು ವಿವಾದಿತ ಪ್ರದೇಶವಾಗಿದ್ದು, ಇದು ಎರಡು ದೇಶಗಳ ನಡುವಿನ ದೀರ್ಘಕಾಲದ ಸಂಘರ್ಷದ ಕೇಂದ್ರ ಬಿಂದುವಾಗಿದೆ. ಈ ಗಡಿಯ ಉದ್ದ ಸುಮಾರು 2000 ಕಿಲೋಮೀಟರ್ ಇದೆ. ಇದು ತೈಲ ಸಮೃದ್ಧಿ ಪ್ರದೇಶಗಳ ಮೂಲಕ ಹಾದು ಹೋಗುತ್ತದೆ. ಈ ಪ್ರದೇಶದಲ್ಲಿ ಹಿಂಸಾತ್ಮಕ ಘರ್ಷಣೆಗಳು ಹಲವು ಬಾರಿ ನಡೆದಿವೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ್ ಮತ್ತು ಅಫಘಾನಿಸ್ತಾನ್. ಪಾಕಿಸ್ತಾನ್ ಮತ್ತು ಅಫಘಾನಿಸ್ತಾನ್ ನಡುವಿನ ಗಡಿಯನ್ನು ಡ್ಯೂರೆಂಡ್ ಲೈನ್ ಎಂದು ಕರೆಯಲಾಗುತ್ತದೆ. ಇದು 1510 ಮೈಲ್ಗಳಷ್ಟು ವಿಸ್ತಾರ ಹೊಂದಿದೆ. ಇಲ್ಲಿಯೂ ಹಲವಾರು ವರ್ಷಗಳಿಂದ ವಿವಾದವಿದ್ದು, ಇತ್ತೀಚಿನ ದಿನಗಳಲ್ಲಿ ಅತಿರೇಕಕ್ಕೆ ಹೋಗಿದೆ. ಇದಕ್ಕೂ ಮುನ್ನ 2003ರಲ್ಲಿ ಎರಡೂ ಕಡೆಯ ಮಿಲಿಟರಿ ಪಡೆಗಳು ಅಲ್ಲಿ ಸಶಸ್ತ್ರ ಸಂಘರ್ಷದಲ್ಲಿ ತೊಡಗಿದವು. 4 ವರ್ಷಗಳ ನಂತರ ತಾಲಿಬಾನ್ ಉಗ್ರಗಾಮಿಗಳು ದಾಟದಂತೆ ತಡೆಯಲು ಪಾಕಿಸ್ತಾನ್ ಬೇಲಿಗಳನ್ನು ನಿರ್ಮಿಸಲು ಪ್ರಾರಂಭಿಸಿತು. ಈಗ ಅದು ಇನ್ನಷ್ಟು ಅಪಾಯಕಾರಿಯಾಗಿದೆ. ಮೆಕ್ಸಿಕೋ ಯುನೈಟೆಡ್ ಸ್ಟೇಟ್ ಗಡಿಯು ಕ್ಯಾಲಿಫೋರ್ನಿಯಾದಿಂದ ಟೆಕ್ಸಾಸ್ವರೆಗೆ ಒಟ್ಟು 1989 ಮೈಲ್ಗಳಷ್ಟು ವ್ಯಾಪಿಸಿದೆ. ಇದು ದೊಡ್ಡ ನಗರ ಪ್ರದೇಶಗಳ ಬಳಿ ಮತ್ತು ನಿರ್ಜನ ಮರುಭೂಮಿಗಳ ಮೂಲಕ ಹಾದು ಹೋಗುತ್ತದೆ. ಇದು ಸದ್ಯ ವಿವಾದಿತ ಕೇಂದ್ರ ಬಿಂದು ಆಗಿರುವ ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿ ಅಕ್ರಮವಾಗಿ ಗಡಿ ದಾಟುತ್ತಾರೆ. ಇದರಿಂದಾಗಿ ಮಾದಕ ವಸ್ತುಗಳು ಕಳ್ಳ ಸಾಗಾಣಿಕೆ ವ್ಯಾಪಕವಾಗಿ ನಡೆಯುತ್ತಿದೆ. ಇದರೊಂದಿಗೆ ಶಸ್ತ್ರಾಸ್ತ್ರಗಳು ಮತ್ತು ಜನರ ಕಳ್ಳ ಸಾಗಾಣಿಕೆಯು ನಡೆಯುತ್ತಿದೆ ಎನ್ನಲಾಗಿದೆ. ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ. ಈ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವಿನ ಗಡಿಯು ಕೆಲವು ಅಪಾಯಕಾರಿ ಸ್ಥಳಗಳಿಂದ ಆವೃತವಾಗಿದೆ. ಕೆಲವೊಮ್ಮೆ ಈ ಗಡಿಯಲ್ಲಿ ಸೈನಿಕರ ನಡುವೆ ಘರ್ಷಣೆಗಳು ನಡೆಯುತ್ತವೆ. ಈ ಪ್ರದೇಶದಲ್ಲಿ ಪ್ರಯಾಣಿಸುವಾಗ ಯಾರೇ ಆಗಿರಲಿ ಜಾಗೃತರಾಗಬೇಕು. ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್. ಇದು ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ರಾಷ್ಟ್ರಗಳ ನಡುವಿನ ಗಡಿ. ಇದು ಎಂತಹ ಅಪಾಯಕಾರಿ ಗಡಿ ಎಂದರೆ ಕಳೆದ 2 ವರ್ಷಗಳಿಂದ ನಾವೆಲ್ಲರೂ ಇದನ್ನು ಸ್ಪಷ್ಟವಾಗಿ ನೋಡಿದ್ದೇವೆ. ಇಲ್ಲಿ ಯಾವಾಗಲೂ ಘರ್ಷಣೆಗಳು ಇದ್ದೇ ಇರುತ್ತವೆ. ಸುಮಾರು 2 ವರ್ಷಗಳ ಹಿಂದೆ ಪ್ಯಾಲೆಸ್ತೈನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ದೊಡ್ಡ ಪ್ರಮಾಣದ ಸಂಘರ್ಷ ಭುಗಿಲೆದ್ದಿತು. ಇಡೀ ಗಾಜಾ ಪಟ್ಟಿಯೇ ನಾಶವಾಗಿತ್ತು. ಡೇರಿಯನ್ ಗ್ಯಾಪ್. ಇದು ವಿಶ್ವದ ಅತ್ಯಂತ ಅಪಾಯಕಾರಿ ವಲಸೆ ಮಾರ್ಗಗಳಲ್ಲಿ ಒಂದಾಗಿರುವ ಡೇರಿಯನ್ ಗ್ಯಾಪ್. ಇದು ಕೊಲಂಬಿಯಾ ಮತ್ತು ಪನಾಮ ನಡುವಿನ ಗಡಿಯಲ್ಲಿರುವ ಒಂದು ದೂರದ ರಸ್ತೆ ರಹಿತ ದಾಟುವಿಕೆಯಾಗಿದೆ. ಅಂದಾಜು 60 ಮೈಲ್ಗಿಂತ ಹೆಚ್ಚು ದಟ್ಟವಾದ ಮಳೆಕಾಡು, ಗಡಿದಾದ ಪರ್ವತಗಳು ಮತ್ತು ವಿಶಾಲವಾದ ಹೌಗು ಪ್ರದೇಶಗಳಿಂದ ಕೂಡಿದೆ. ಕೊರಿಯಾದ ಸೈನ್ಯ ಮುಕ್ತ ವಲಯ. ಕೊರಿಯನ್ ಡಿಮಿಲಿಟರೈಸ್ಡ್ ಝೋನ್ (DMZ). ಕೊರಿಯನ್ ಪರಿಹಾರ ದ್ವೀಪವನ್ನು ಸರಿಸುಮಾರು ಅರ್ಧದಷ್ಟು ವಿಭಜಿಸುವ ಭಾರಿ ಮಿಲಿಟರಿ ಹೊಂದಿದ ಭೂಪ್ರದೇಶವಾಗಿದೆ. ಇದು 38ನೇ ಸಮಾನಾಂತರ ವೃತ್ತದ ಬಳಿ ಸಾಗುವ ಗಡಿ ತಡೆಗೋಡೆಯಾಗಿದೆ. ಭಾರತ ಪಾಕಿಸ್ತಾನ್. ಭಾರತ ಪಾಕಿಸ್ತಾನ್ ಗಡಿಯು ಸುಮಾರು 1800 ಮೈಲ್ಗಳಷ್ಟು ಉದ್ದವಾಗಿದ್ದು, ಭಾರಿ ಭದ್ರತೆಯನ್ನು ಹೊಂದಿರುವ ಮತ್ತು ಅತ್ಯಂತ ಅಪಾಯಕಾರಿ ಗಡಿ ಭೂಮಿಯಾಗಿದೆ. ಇದರ ಭದ್ರತೆ ಎಷ್ಟು ಬಿಗಿಯಾಗಿದೆ ಎಂದರೆ ಭಾರತ ಕಡೆಯಿಂದ ಹೆಚ್ಚಿನ ವೋಲ್ಟೇಜ್ ಫ್ಲಡ್ ಲೈಟ್ಗಳಿರುವುದರಿಂದ ಬಾಹ್ಯಾಕಾಶದಿಂದ ಗೋಚರಿಸುವ ಏಕೈಕ ಗಡಿ ಇದಾಗಿದೆ. ಭಾರತ ಪಾಕಿಸ್ತಾನ್ ಗಡಿಯು 1947ರಲ್ಲಿ ವಿಭಜನೆಯಾಯಿತು. ಈ ವಿಭಜನೆ ವೇಳೆಯಲ್ಲಿ ಲಕ್ಷಾಂತರ ಜನರು ಸಾವನ್ನಪ್ಪಿದರು. ಈ ಗಡಿಯಲ್ಲಿ ಎರಡೂ ದೇಶಗಳು 3 ಯುದ್ಧಗಳು ಮಾಡಿದ್ದಾವೆ. ಈ ಯುದ್ಧದಲ್ಲಿ ಸುಮಾರು 50,000 ಜನರು ಮರಣವನ್ನು ಹೊಂದಿದ್ದಾರೆ. ಓಕೆ ಫ್ರೆಂಡ್ಸ್, ಗಡಿಗಳ ಬಗ್ಗೆ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.